ರಾತ್ರಿ ಬೆಂಗಳೂರು ನಗರ ಅರ್ಧ ಮಲಗಿತ್ತು. ಆದರೆ ಜಯನಗರ ಪೊಲೀಸ್ ಠಾಣೆಯೊಳಗಡೆ ಮಾತ್ರ ಒಂದು ಕತೆ ಎಚ್ಚರವಾಗಿತ್ತು. ಒಂದು ದೂರು, 1.5 ಕೋಟಿ ರೂಪಾಯಿ ಆರೋಪ, ಒಬ್ಬ ಮ್ಯಾರಿಡ್ ಮ್ಯಾನ್, ಒಬ್ಬ ಇನ್ಫ್ಲೂಯೆನ್ಸರ್ ಹುಡುಗಿ ಮತ್ತು ಎಲ್ಲವನ್ನು ಕೆಳಗಡೆ ಮಾಡುವ ಒಬ್ಬ ಹೆಂಡತಿ. ಸರ್, ಆ ಹುಡುಗಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಅಂತ ಪೊಲೀಸ್ ಠಾಣೆಗೆ ಬಂದಿದ್ದ ಕಾರ್ತಿಕ್. ಖಾಸಗಿ ಫೋಟೋಗಳು, ವಿಡಿಯೋಗಳು, ಹಣದ ಡಿಮ್ಯಾಂಡ್. ಪೊಲೀಸರ ಮುಂದೆ ತುಂಬ ಸಿಂಪಲ್ ಕತೆ ಹೇಳಿದ್ದ. ಮೊದಲಿಗೆ ನೋಡಿದವರಿಗೆ ಇದೊಂದು ಹನಿ ಟ್ರ್ಯಾಪ್ ಕೇಸ್ ಅನಿಸಿತ್ತು. ಸೋಷಿಯಲ್ ಮೀಡಿಯಾ ಕೂಡ ಹುಡುಗಿಯನ್ನೇ ಆರೋಪಿಸಿತ್ತು. ಆದರೆ ಪ್ರತಿ ಕತೆಗೂ ಒಂದು ಸೀಕ್ರೆಟ್ ಚಾಪ್ಟರ್ ಇರುತ್ತದೆ. ಈ ಕಥೆಯಲ್ಲೂ ಇತ್ತು. ಆ ಚಾಪ್ಟರ್ ಓಪನ್ ಮಾಡಿದವಳೇ ಕಾರ್ತಿಕ್ಕಿನ ಹೆಂಡತಿ ಹರ್ಷಿತಾ. ಪೊಲೀಸರ ಮುಂದೆ ಕುಳಿತು ಹರ್ಷಿತಾ ಹೇಳಿದ ಮೊದಲೇ ಮಾತೇ ಶಾಕ್. ಆ ಹುಡುಗಿ ಯಾವತ್ತೂ ಹಣ ಕೇಳಲೇ ಇಲ್ಲ. ಒಂದು ಕ್ಷಣ ಪೊಲೀಸರಿಗೂ ಕತೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ವಿಲನ್ ಆಗಿದ್ದ ಹುಡುಗಿ ಹಠಾತ್ ಬಲಿಯಾದ ಹುಡುಗಿ ಅಂತ ಕಾಣೋಕೆ ಶುರುವಾದ್ಲು. HK ಫೋಮಾ ಕಾಸ್ಮೆಟಿಕ್ ಕಂಪನಿಯ ಡೈರೆಕ್ಟರ್ ಆಗಿರುವ ಹರ್ಷಿತಾ, ಕಾರ್ತಿಕ್ ಯಾವ ದೊಡ್ಡ ಉದ್ಯಮಿಯೂ ಅಲ್ಲ, ನನ್ನ ಕ್ಲಿನಿಕ್ನಲ್ಲಿ ಮಾರ್ಕೆಟಿಂಗ್ ನೋಡಿಕೊಳ್ತಾನೆ ಅಷ್ಟೇ ಸರ್ ಅಂತ ಉಲ್ಲೇಖಿಸಿದರು. ಆಮೇಲೆ ಬಂದ ಮಾತುಗಳು ಇನ್ನೂ ಡೇಂಜರ್ಸ್ ಆಗಿವೆ. ನನ್ನ ಗಂಡ ಆ ಹುಡುಗಿಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾನೆ, ಅದನ್ನು ಮುಚ್ಚಿ ಹಾಕಲು ಬ್ಲ್ಯಾಕ್ ಮೇಲ್ ಕತೆ ಸೃಷ್ಟಿಸಿದ್ದಾನೆ. ಈ ಹೇಳಿಕೆ ಹೊರಬಿದ್ದ ಕ್ಷಣವೇ ಕೇಸ್ ದಿಕ್ಕೇ ಬದಲಾಗಿತ್ತು. ಕಳೆದ ವರ್ಷ ಆಗಸ್ಟ್ 8ಕ್ಕೆ ಒಬ್ಬ ಹುಡುಗಿ ಕಾರ್ತಿಕ್ ಮನೆಯ ಮುಂದೆ ಬಂದು ನಿಲ್ತಾಳೆ. ಅವಳ ಕಣ್ಣಲ್ಲಿ ಕೋಪ ಇತ್ತು, ಅವಳ ಧ್ವನಿಯಲ್ಲಿ ನೋವಿತ್ತು. ನನ್ನ ಜೊತೆ ಮದುವೆ ಮಾತು ಹೇಳಿದ್ದಾನೆ, ನನ್ನ ಜೀವನ ಹಾಳು ಮಾಡಿದ್ದಾನೆ ಅಂತ ಕುಟುಂಬದ ಮುಂದೆ ಹೇಳತೊಡಗಿದಳು. బయటే అమ్మాయి ఏం మాట్లాడుతున్నా బయట ఇంట్లో మేడం ప్లీజ్ వెయిట్, థర్డ్ ఫ్లోర్ లో వెయిట్ చేయండి మేడం. కొంచెం మంచిగా తాగి కూర్చుంటే పూజ డిస్టర్బ్ చేయకూడదండి. అలా పూజ డిస్టర్బ్ లైఫ్ ఇక్కడ బాధ ఉంది, ఇక్కడ పూజ జరుగుతుంది, ఇక్కడ పూజ ఇంపార్టెంట్. నేను చచ్చిపోతే ఎందుకు చచ్చిపోతాను? ఏంటి కార్తీక రీజన్ ఎన్నిసారి సెక్స్ చేశారు తెలుసా? ఎందుకండి అవన్నీ? అమ్మాయి మీరు లిఫ్ట్ వచ్చి ಅದಕ್ಕೂ ಮೊದಲು ಹೈದರಾಬಾದ್ನಲ್ಲಿ PG ಮಾಡಿಸಿದ್ದ, ಬೆಂಗಳೂರು, ಹೈದರಾಬಾದ್, ಮಾಲ್ವಡೀಸ್ ಅಂತ ಹೇಳಿ ತಿರುಗಾಡಕ್ಕೆ ಕೂಡ ಕರ್ಕೊಂಡು ಹೋಗಿದ್ದ ಈ ಕಾರ್ತಿಕ್, ಇದು ಪ್ರೀತಿ ಆಗಿತ್ತಾ ಅಥವಾ ಪ್ಲಾನ್ ಮಾಡಿದ್ದ ರಿಲೇಶನ್ಶಿಪ್ ಆಗಿತ್ತಾ? ಪೊಲೀಸರ ಉತ್ತರ ಹುಡುಕುವಷ್ಟರಲ್ಲೇ ಇನ್ನೊಂದು ಸ್ಫೋಟಕ ಆರೋಪ ಹೊರಗೆ ಬಂದಿದೆ. ಆ ಹುಡುಗಿ ಎಲ್ಲಿ ನನ್ನ ಮೇಲೆ ದೂರು ಕಟ್ತಾಳೋ ಎನ್ನುವ ಭಯದಲ್ಲಿ ಆಕೆ ಮೊಬೈಲ್ ಟ್ಯಾಬ್ ಕಳವು ಮಾಡಿಸಿದ್ನಂತೆ ಈ ಆಸಾಮಿ. ಹೈದರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಈ ಕುರಿತಂತೂ ದೂರು ದಾಖಲಾಗಿತ್ತು. ಪೊಲೀಸರು ತನಿಖೆ ಶುರು ಮಾಡ್ತಾರೆ. ಆಮೇಲೆ ಕಳುವಾದ ಮೊಬೈಲ್ ಸಿಕ್ಕಿದ್ದು ಕಾರ್ತಿಕಿನ ಬೆಡ್ರೂಮಲ್ಲಿ. ಇನ್ನೂ ಶಾಕ್ ಏನು ಗೊತ್ತಾ? ಆ ಹುಡುಗಿಯ ಇನ್ಸ್ಟಾಗ್ರಾಮ್ ಕೂಡ ಹ್ಯಾಕ್ ಆಗಿತ್ತಂತ. ಇದೀಗ ಒಂದು ಪ್ರಶ್ನೆ ಇದೆ, ನಿಜವಾಗ್ಲೂ ಇದು ಬ್ಲ್ಯಾಕ್ ಮೇಲ್ ಕೇಸಾ ಅಥವಾ ತನ್ನ ಸೀಕ್ರೆಟ್ ಬದುಕನ್ನು ಉಳಿಸಿಕೊಳ್ಳಕ್ಕೆ ಒಬ್ಬ ವ್ಯಕ್ತಿ ಕಟ್ಟಿದ ಕಥೆಯ? ಈಗ ಹರ್ಷಿತಾ ತನ್ನ ಗಂಡನ ವಿರುದ್ಧವೇ ಸಾಕ್ಷಿಗಳನ್ನು ಜಯನಗರದ ಪೊಲೀಸರಿಗೆ, DIG, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೂ ಕಳಿಸಿದ್ದಾಳೆ. ಈ ಕಥೆಯಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ನಟಿಸುತ್ತಿದ್ದಾರೆ ಮತ್ತು ಕೊನೆಗೆ ಯಾರು ಸಿಕ್ಕಿ ಬೀಳ್ತಾರೆ? ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಇದು ಪ್ರೀತಿ, ಮೋಸ, ಸಂಬಂಧ ಮತ್ತು ಡಿಜಿಟಲ್ ಯುಗದ ಅಪಾಯಕಾರಿ ಡಬಲ್ ಲೈಫ್ ಕಥೆಯಾಗಿದೆ. ಗಂಡ ಹೆಂಡತಿ ಅಂಡ್ ಎ ಗರ್ಲ್ ಫ್ರೆಂಡ್ನ ಸ್ಟೋರಿ ಇದಾಗಿದೆ. ಈ ಕಥೆ ಕುರಿತು ನಿಮ್ಮ ಅನಿಸಿಕೆ ಏನು ತಿಳಿಸಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.